ದಲಿತ ಒಳ ಮೀಸಲಾತಿ ವಿಧೇಯಕ ವಾಪಸ್ ವಿಚಾರ ಇದು ರಾಜ್ಯಪಾಲರು ವಾಪಸ್ ಕಳಿಸ್ಬಿಟ್ಟಿದ್ದಾರೆ. ಈಗ ಆರು ಕೊಡ್ತೀವಿ, ಬಲಗೈಗಾರು ಎಡಗೈಗಾರು ಇನ್ಯಾರಿಗೂ 5 ಇದೆಲ್ಲ ಇತ್ತಲ್ಲ, ಸರ್ಕಾರ ಮಾಡಿತ್ತಲ್ಲ ಮೀಸಲಾತಿಯ ಪ್ರಮಾಣವನ್ನು 17% ಇರತಕ್ಕಂಥ ಮೀಸಲಾತಿ ಒಳಗಡೆ ಹೇಗೆ ಬೈಫರ್ಕೇಟ್ ಮಾಡುತ್ತೆ ಸರ್ಕಾರ ಅಂತ ಬಂದಾಗ 6-5-6 ಈ ಸೂತ್ರವನ್ನು ಇಟ್ಟಿತ್ತು, ಅಥವಾ 6-6-5 ಅಂತ ಬೇಕಾದ್ರೆ ಓದ್ಕೊಳ್ಳಿ ನೀವು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಬೇಕು. ಹೇಗೆ ಮಾಡ್ತೀರಿ ಹೇಳಿ ನೀವು, ಇದರಲ್ಲಿರ್ತಕ್ಕಂಥ ಕಾನೂನು ತೊಡಕುಗಳು ಏನೇನಿವೆ ಗೊತ್ತಾ ನಿಮಗೆ ಅಂತೇಳಿ ಉಲ್ಲೇಖ ಮಾಡಿ ರಾಜ್ಯಪಾಲರು ಏನು ಮಾಡಿಬಿಟ್ರು, ಈ ಒಂದು ಬಿಲ್ಲನ್ನು ವಾಪಸ್ ಕಳಿಸೋದು. ಗೆಹ್ಲೋಟ್ ಅವರು ಏಕಾಏಕಿ ಈ ಥರ ಮೀಸಲಾತಿ ಜಾರಿಗೆ ತರೋದು ಸೂಕ್ತವಲ್ಲ. ಒಳ ಮೀಸಲಾತಿ ಹಂಚಿಕೆನೇ ಏನು ಪ್ಲ್ಯಾನ್ ಮಾಡಿದಿರಲ್ಲಪ್ಪ, ಇದೇ ವೈಜ್ಞಾನಿಕವಾಗಿಲ್ಲ. ಒಳ ಮೀಸಲಾತಿ ಒಳಗಡೆನೂ ಯಾರ್ಯಾರು ತಿಂದವರೇ ತಿಂತಾ ಇದ್ದಾರೆ, ಪಡೆದವರೇ ಪಡ್ಕೊಳ್ತಾ ಇದ್ದಾರೆ. ಅದರಲ್ಲಿರ್ತಕ್ಕಂಥ ಕೆಲವು ಕಮ್ಯುನಿಟಿಗಳನ್ನು ಆಚೆ ಇಟ್ಟುಬಿಟ್ಟಿದ್ದಾರೆ, ಅವರೆಲ್ಲ ಒಂಥರ ನಾಟ್ ರೀಚಬಲ್ ಥರ ಅಲ್ಲಿಗೆ. ಇದೆಲ್ಲ ಒಂದಷ್ಟು ಆರೋಪಗಳು ಅದರ ಮೇಲಿದೆ. ಸೊ ಸೈಂಟಿಫಿಕ್ ಆಗಿಲ್ಲ ಇದು ಅಂತೇಳಿ ರಾಜ್ಯಪಾಲರು ಹೇಳಿದ್ದಾರೆ. ಯಾವ ಮಾನದಂಡಗಳ ಅಡಿ ನೀವು ಈ ಮೀಸಲಾತಿಯನ್ನು ವರ್ಗೀಕರಣ ಮಾಡಿದ್ದೀರಿ? ಕೇಂದ್ರ ಸಂಸತ್ತಿನ ಸಹಮತಿ ಅಗತ್ಯವೆಂಬುದರ ಪ್ರತಿಪಾದನೆ ಇದೆ. ಬಹಳ ಸೂಕ್ಷ್ಮವಾಗಿ ನೋಡಬೇಕಾದಂಥ ಅಗತ್ಯ ಇದೆ ಇದನ್ನು. ಸೊ ಹಾಗಾಗಿ ನೀವು ಹೇಗೇಗೋ ಮಾಡೋಕ್ಕೆ ಬರಲ್ಲ. ಇದು 101 ಜಾತಿ ಉಪಜಾತಿಗಳಲ್ಲಿ ಹಂಚಿಕೆ ಪ್ರಮಾಣದ ಗೊಂದಲ ಇದೆ ಇಲ್ಲಿ ರಾಜ್ಯಪಾಲರಿಂದ. ಅಂದರೆ 101 ಜಾತಿಗಳು ಬಂದಾಗ ಅವರಲ್ಲೂ ಕೂಡ ಹಂಚಿಕೆ ಪ್ರಮಾಣದಲ್ಲಿ ಗೊಂದಲ ಇರುತ್ತಲ್ಲ, ಅದನ್ನು ನೀವು ನಿವಾರಿಸಿದ್ದೀರಾ. ಇದರಲ್ಲಿ ಕೇಂದ್ರ ಮತ್ತು ರಾಜ್ಯದ ನಡುವೆ ಇರತಕ್ಕಂಥ ಸಹಮತಗಳೇನು, ಸಲಹೆ ಸೂಚನೆಗಳೇನು, ಕೇಳಿದ್ದೀರಾ, ಮಾಡಿದ್ದೀರಾ ಅಂತೇಳಿ ರಾಜ್ಯಪಾಲರು ಒಂದು ಕಡೆ ಕಾರಣಗಳನ್ನು ಕೇಳಿದ್ದಾರೆ. ಐತಿಹಾಸಿಕ ಹಿಂದುಳಿಯುವಿಕೆ ಬಗ್ಗೆ, ಆ ಪ್ರತಿಪಾದನೆಯ ಬಗ್ಗೆ ಏನ್ರಿ ನಿಮ್ಮ ಮಾನದಂಡ? ಹಿಸ್ಟಾರಿಕಲಿ ಇವರೆಲ್ಲ ಬ್ಯಾಕ್ವರ್ಡ್ ಅಂತ ನೀವು ಹೇಳೋದಾದರೆ ನಿಮ್ಮ ಕ್ರೈಟೀರಿಯಾಸ್ ಏನೇಳೋದಕ್ಕೆ ಅಂತ? ವೈಜ್ಞಾನಿಕ ನಿಖರ ಅಂಕಿಅಂಶಗಳ ಕೊರತೆ ಇದರಲ್ಲಿ ಕಾಣಿಸ್ತಾ ಇದೆ. ಇದು 101 ಉಪಜಾತಿಗಳಲ್ಲಿ ಮುಂದೆ ದೊಡ್ಡ ಗೊಂದಲವನ್ನು ಸೃಷ್ಟಿ ಮಾಡುತ್ತೆ. ಗೊಂದಲಗಳ ಬಗ್ಗೆ ಕೆಲವರು ತಮ್ಮ ಗಮನಕ್ಕೆ ತಂದಿದ್ದಾರೆ. 17% ಮೀಸಲಾತಿ ಹಂಚಿಕೆಯೂ ಕೂಡ ಕಾನೂನಿಗೆ ವಿರುದ್ಧವಾಗಿಯೇ ಇದೆ. ಮಸೂದೆಯನ್ನು ಮುಂದೆ ಸಮರ್ಥನೆ ಮಾಡಿಕೊಳ್ಳಕ್ಕೆ ಬೇಕಾದಂಥ ಗಟ್ಟಿತನದ ಅವಶ್ಯಕತೆ ಇಲ್ಲಿ ಕಂಡು ಬರ್ತಾ ಇದೆ. ಈ ಬಗ್ಗೆ ಸರ್ಕಾರಕ್ಕೆ ಕೆಲವು ಅಂಶಗಳ ಬಗ್ಗೆ ಸ್ಪಷ್ಟನೆ ಕೇಳಿದ್ದಾರೆ ರಾಜ್ಯಪಾಲರು ಇದ್ದಿರ್ತಕ್ಕಂಥ ಪ್ರಶ್ನೆಗಳಿಗೆ ಸರ್ಕಾರ ಉತ್ತರಿಸುತ್ತಾ ಅಥವಾ ಪರದಾಡ್ತಾ ಇದೆಯಾ ಗೊತ್ತಿಲ್ಲ. ಎಲ್ಲ ಅಂಶಗಳು ಪ್ರಶ್ನಾರ್ಥಕವಾಗಿಯೇ ಇರೋದರಿಂದ ಪರದಾಟ ಮುಂದುವರಿತಾ ಇದೆ ಅಂತ. ಈ ಬಗ್ಗೆ CM ತಜ್ಞರ ಜೊತೆ ಸಭೆ ನಡೆಸಿ ಪರಿಹಾರ ಕಂಡುಕೊಳ್ಳೋ ಪ್ರಯತ್ನವನ್ನು ಕೂಡ ಅನೇಕರು ಮಾಡ್ತಾ ಇದ್ದಾರೆ.